ಹತ್ತಿ ಬೆಲೆಯಿಂದ ಬಂದಿದ್ದು ಅಂದರೆ ಒಂದು 4 ಗಂಟೆ ಆಗಿತ್ತು ಅನ್ಸುತ್ತೆ. ಆಮೇಲೆ ಆಂಟಿ ಮನೆಗೆ ಹೋಗಿ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಇವಾಗ ಬಂದು ಪೂಜೆ ಎಲ್ಲ ಮಾಡಿ ಮುಖ ಎಲ್ಲ ತೊಳೆದು ಪೂಜೆ ಎಲ್ಲ ಮಾಡಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಕೌಶಿಗೆ ಕಾಫಿ ಮಾಡಿ ಕೊಟ್ಟು ಮತ್ತು ಆಂಟಿ ಪೂಜೆ ಮಾಡ್ತಾ ಇದ್ದೀನಿ, ಒಬ್ಬಳೇ ಇರ್ತೀನಿ ಬಾ ಅಂತ ಹೇಳಿದ್ದಾರೆ. ಈಗ ಹೋಗಿ ಮತ್ತೆ ಅಲ್ಲಿ ಆಂಟಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ಆಮೇಲೆ ಬರ್ತೀನಿ ನಾನು. ಅಷ್ಟೊತ್ತಿಗೆ ಒಂದು ಕಾಫಿ ಎಲ್ಲ ಕುಡ್ದಿರಲ್ಲ ಅಂತೇಳಿ ಬಂದಿದ್ದು. ಇವಾಗ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಹೋಗ್ತೀನಿ. ಆಂಟಿ ಯಾವ ರೀತಿ ಪೂಜೆ ಮಾಡ್ತಾರೆ ಅವ್ರ ಕಡೆ ಎಲ್ಲ ಎಲ್ಲ ಸಂಪ್ರದಾಯ ಇದೆ. ನಮ್ಮ ಕಡೆ ಎಲ್ಲ ಅಂದರೆ ಇತ್ತೀಚೆಗೆ ಒಬ್ಬೊಬ್ಬರು ಮಾಡ್ತಾ ಇದ್ದಾರೆ, ಅಂದರೆ ಕಲ್ತಿರೋದು. ನಮಗೆಲ್ಲ ಅದೆಲ್ಲ ಅಷ್ಟೊಂದು ಗೊತ್ತಿಲ್ಲ. ಮಾಮೂಲಿ ಡೈಲಿ ಹೇಗೆ ಪೂಜೆ ಮಾಡ್ತೀವಿ ಆ ರೀತಿ ಪೂಜೆ ಮಾಡ್ತೀವಿ ಅಷ್ಟೇ. ಓಕೆ, ಮತ್ತೆ ಆಮೇಲೆ ಸಿಗೋಣ. ಇದು ನಿನ್ನೆ ವಿಡಿಯೋನ ಇಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏಕೆಂದರೆ ನಿನ್ನೆ ವಿಡಿಯೋಗೆ ಇದನ್ನು ಸೇರಿಸಿದ್ರೆ ಆ್ಯಡ್ ಮಾಡಿದ್ರೆ ಲಾಂಗ್ ಆಗುತ್ತೆ ಅಂಥೇಳಿ. ನಾವು ಹತ್ತಿ ಬೆಲೆಯಿಂದ ಬರಬೇಕಾದ್ರೆ ಹಾಗೆ ಆಂಟಿಯಲ್ಲಿ ತುಳಸಿ ಪೂಜೆ ಏನೆಲ್ಲ ಬೇಕು ಒಂದಷ್ಟು ಸಾಮಾನುಗಳು, ಅಂದರೆ ನೆಲ್ಲಿಕಾಯ್ದು ಗಿಡ ಅಲ್ಲ, ಅದು ಒಂದು ಕಡ್ಡಿ, ಮತ್ತು ಹುಣಸೆಕಾಯಿ ಕಡ್ಡಿ. ಅದರಲ್ಲಿ ನೆಲ್ಲಿಕಾಯಿ ಗಿಡ ಅಂದರೆ ಅದು ಕಡ್ಡಿಯಲ್ಲಿ ಒಂದು ನೆಲ್ಲಿಕಾಯಿ ಇರಲೇಬೇಕಂತೆ. ಅದು ಒಂದು ಕಡ್ಡಿಗೆ 100 ರೂಪಾಯಿ ಹೇಳ್ತಾರೆ. ಏನಪ್ಪ ಅಂದರೆ ಒಣಗೋಗಿದೆ, ಅದು ನೋಡೋಕ್ಕೆ ಅಷ್ಟು ಚೆನ್ನಾಗೂ ಇಲ್ಲ. ಆದರೆ 100 ರೂಪಾಯಿ ಎಲ್ಲರೂ ತೊಗೊಳ್ತಾರೆ. ಕಡಿಮೆ ಅಂತೂ ಮಾಡಿಕೊಡ್ತಾ ಇಲ್ಲ ಅವರು, ಹೆಂಗಿರು ತೊಗೊಳ್ತಾರೆ ಅಂದ್ಬಿಟ್ಟು 100 ರೂಪಾಯಿ ಹೇಳಿದ್ರು. ಮತ್ತು ಆಂಟಿ ಅಲ್ಲಿ ತೊಗೊಳ್ಳಿಲ್ಲ, ಮತ್ತು ಇನ್ನೊಂದು ಕಡೆ ಬಂದು 70 ರೂಪಾಯಿ ಅಂತೇಳಿ ಅಲ್ಲಿ ತೊಗೊಂಡ್ರು. ಎಲ್ಲದಕ್ಕೂ ಅಷ್ಟೇ, ಹುಣಸೆ ಕಡ್ಡಿ ಮತ್ತು ನೆಲ್ಲಿಕಾಯಿ ಕಡ್ಡಿ ಎರಡಕ್ಕೂ ಅಷ್ಟೇ ತುಂಬ ರೇಟ್ ಇತ್ತು. ಆಮೇಲೆ ಆಂಟಿ ತೊಗೊಂಡ್ರು. ಹಾಗೆ ಅಲ್ಲಿ ತೊಗರಿಕಾಯಿ ಎಲ್ಲ ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿತ್ತು. ಆಮೇಲೆ ತೊಗರಿಕಾಯಿನೂ ಕೂಡ ತೊಗೊಂಡ್ವಿ, ಇಬ್ಬರು 1 kg ತೊಗೊಂಡು. ಆಮೇಲೆ ಆಂಟಿಗೆ ಸ್ವಲ್ಪ ಸೀರೆ ಫಾಲ್ಸು ಮತ್ತು ಬ್ಲೌಸ್ದು ಲೈನಿಂಗ್ ಬಟ್ಟೆಗಳು, ನನ್ನದೇ 1-2 ಸೀರೆಗಳಿತ್ತು ಆಂಟಿ ಹತ್ರ, ಅದ್ರದ್ದೆಲ್ಲ ಲೈನಿಂಗ್ ಬಟ್ಟೆಗಳು ಅದನ್ನೆಲ್ಲ ತೊಗೊಂಡೋಗಿದ್ರು. ಅಂದರೆ ಪೀಸ್ ಎಲ್ಲ ಕಟ್ ಮಾಡಿ ತೊಗೊಂಡೋಗಿದ್ರು. ಆಮೇಲೆ ಒಟ್ಟಿಗೆ ಎಲ್ಲನೂ ಮುಗಿಸ್ಕೊಂಡು ಬರೋಣ ಅಂಥೇಳಿ ಹೋಗಿದ್ದು. ಹಾಗೆ ನಾನು ಕೌಶಿಗೆ ಕಾಫಿ ಎಲ್ಲ ಮಾಡಿ ಕೊಟ್ಟು ಬರ್ತಾಯಿದ್ದೀನಿ. ಫುಲ್ಲು ಮಳೆ ಹನಿಗೆ ನಿಮಗೆ ಕಾಣಿಸ್ತಾ ಇರ್ಬೋದು. ತುಳಸಿ ಗಿಡದ ಹತ್ರ ಎಲ್ಲ ಹನಿ ಬೀಳ್ತಾಯಿತ್ತು, ಜೋರು ಬರೋ ಥರನೇ ಜೋರಾಗಿ ಬಂತು, ಹಂಗೆ ಸ್ಟಾಪ್ ಆಗೋಯ್ತು. ಒಂದೊಂದು ಹನಿ ಹಂಗೆ ಲೈಟಾಗಿ ಬೀಳ್ತಾಯಿತ್ತು. ಆಮೇಲೆ ನಾನು ಫಸ್ಟು ಅಲ್ಲಿಂದ ಹತ್ತಿ ಬೆಲೆಯಿಂದ ಬಂದಮೇಲೆ ನಾನು ಬೆಳಿಗ್ಗೆನೇ ಅಡುಗೆ ಎಲ್ಲ ಮಾಡಿಟ್ಟು ಹೋಗಿದ್ದೆ. ಆಂಟಿ ಬೇಡ ಬಾರಿ ಇಲ್ಲೇ ತಿನ್ನೋಣ ಅಂಥೇಳಿ ಅವ್ರ ಮನೆಗೆ ಕರ್ಕೊಂಡೋದ್ರು. ಟೊಮೆಟೊ ಬಾತ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಯಾವ ಥರ ಇದೆ ಟೇಸ್ಟು ಬಾ ನೋಡು ಅಂಥೇಳಿ ಅಲ್ಲಿ ಹೋಗ್ಬಿಟ್ಟು ನನಗೆ ಟೊಮೆಟೊ ಬಾತನ್ನ ಬಿಸಿ ಮಾಡಿಬಿಟ್ಟು ಮತ್ತು ಹಾಕ್ಕೊಟ್ರು. ನೋಡಿದರೆ ಅವ್ರಿಗೆ ಟೊಮೆಟೊ ಬಾತೇ ಇಲ್ಲ. ಆಮೇಲೆ ನೀವು ಹಾಕ್ಕೊಬನ್ನಿ ಅಂದರೆ ಇಲ್ಲ ನೀನು ತಿನ್ನು, ನಾನು ಆಮೇಲೆ ತಿಂತೀನಿ ಅಂತ ಹೇಳ್ತಾನೆ ಇದ್ದಾರೆ. ಆದರೆ ಅವ್ರಿಗೆ ಖಾಲಿಯಾಗಿದೆ. ಏನಕ್ಕೆ ಅಂದರೆ ಸ್ವಲ್ಪನೇ ಇದ್ದಿದ್ದು ಅಂತ ಹೇಳ್ತಿದ್ದಾರೆ. ಆಮೇಲೆ ನನಗೆ ಸ್ವಲ್ಪ ಮೊಸರನ್ನ ಹಾಕ್ಕೊಟ್ರು. ಅದ್ರ ಜೊತೆಗೆ ಅವರು ಸ್ವಲ್ಪ ಮೊಸರನ್ನ, ಸ್ವಲ್ಪ ಟೊಮೆಟೊ ಬಾತಿತ್ತು ಅದನ್ನು ಹಾಕ್ಕೊಂಡು ತಿಂದ್ಕೊಂಡು ಆಮೇಲೆ ನಾನು ಆಂಟಿ ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾಯಿದ್ವಿ. ಆಮೇಲೆ ಟೀ ಮಾಡಿಕೊಟ್ರು, ಕುಡ್ಕೊಂಡು ಆಮೇಲೆ ಮನೆಗೆ ಹೋಗಿ ಕೌಶಿಗೆ ಕಾಫಿ ಮಾಡಿ ಬಂದಿದ್ದು. ತುಂಬ ಹೊತ್ತು ಇಲ್ಲೇ ಇದ್ದೆ. ಅಂಕಲ್ ಬರೋದು 8:30 ಆಗುತ್ತೆ. ಇನ್ನು ಅವ್ರು ಬಂದಮೇಲೆ ಅಂದರೆ ಅಂಕಲ್ ಬಂದು ಸ್ನಾನ ಮಾಡಿ ಪೂಜೆ ಮಾಡೋದಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು. ಈ ಗಿಡ ನೋಡ್ತಿದ್ದೀರಲ್ಲ, ಅದು ಹೆಂಗೆ ಕಾಣಿಸ್ತಾ ಇದೆ ನಿಮಗೆ ಅಂದರೆ ಹುಳ ತಿಂದ್ಬಿಟ್ಟಿದೆಯೇನೋ ಎಲೆನ ಅಂತ ಕಾಣಿಸ್ತಾ ಇದೆ. ಆದರೆ ಅದು ಆರ್ಟಿಫಿಷಿಯಲ್ ಅಲ್ಲ, ಅದು ಗಿಡ ನ್ಯಾಚುರಲ್ ಗಿಡನೇ, ಬೆಳೆಯುತ್ತೆ. ಆದರೆ ಆ ಗಿಡ ಇರೋದೇ ಹೇಗೆ ಅಂದರೆ ನಾನು ಫಸ್ಟು ಹಂಗೆ ಅಂದ್ಕೊಬಿಟ್ಟಿದ್ದೆ ಆರ್ಟಿಫಿಷಿಯಲ್ಲು ಅಂತ. ಅದು ಆರ್ಟಿಫಿಷಿಯಲ್ ಅಲ್ಲ, ಗಿಡ ಮಾಮೂಲಿ ನ್ಯಾಚುರಲ್ ಆಗಿರುವಂಥದ್ದು, ಬೆಳಿಬೇಕಾದ್ರೆ ಆ ಎಲೆ ಆ ಥರ ಬರುತ್ತೆ. ಅದಕ್ಕೆ ಆಂಟಿ ಇಲ್ಲ ಕಣೆ, ನಾನು ಫಸ್ಟೇ ಹಂಗೆ ಅಂದ್ಕೊಬಿಟ್ಟಿದ್ದೆ ಇದು ಆರ್ಟಿಫಿಷಿಯಲ್ ಅಲ್ವಾ ಆಂಟಿ ಅಂತ. ಇಲ್ಲ ಕಣೆ, ಮಾಮೂಲಿ ಜೀವ ಇರುವಂಥ ಗಿಡನೇ ಅದು ಅಂತ ಹೇಳಿದ್ರು. ಬೇಗ ನೋಡಿದರೆ ಯಾರೇ ನೋಡಿದ್ರು ಅದನ್ನು ಆರ್ಟಿಫಿಷಿಯಲ್ ಅಂತಲೇ ಹೇಳೋದು. ಆಮೇಲೆ ಆಂಟಿ ಒಂದಷ್ಟು ಹೊತ್ತು, ಸುಮಾರು ಹೊತ್ತು ಅಲ್ಲಿಂದ ಬಂದಮೇಲೆ ಮತ್ತೆ ಸ್ನಾನ ಮಾಡಿ ಪೂಜೆಗೆಲ್ಲ ಏನೆಲ್ಲ ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರು. ನಾನು ಆವಾಗ ತೊಗರಿಕಾಯಿ ಎಲ್ಲ ತೊಗೊಂಡೋಗಿದ್ವಲ್ಲ,
ಅದನ್ನೆಲ್ಲ ಬಿಡಿಸ್ಕೊಟ್ಟೆ. ಅವರೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅಂದರೆ ದೇವ್ರಿಗೇನು ತುಳಸಿ ಹತ್ರ ಇಡೋಕ್ಕೆ ಏನಾದರೂ ಏನು ಹೇಳ್ತಾರೆ ಅವಲಕ್ಕಿದು ಖಾರ ಅಲ್ಲ ಸ್ವೀಟ್ ಅವಲಕ್ಕಿ ಅದನ್ನೆಲ್ಲ ಮಾಡಿಕೊಂಡು ನಾನು ಹಾಗೆ ಆಂಟಿ ಜೊತೆ ಮಾತಾಡಿಕೊಂಡು ಕೂತಿದ್ದೆ. ಅವರು ಅದನ್ನೆಲ್ಲ ದೇವರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡ್ರು. ಆಮೇಲೆ ನಾನು ಇಲ್ಲಿ ಅವ್ರು ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ರಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಹೀಗೆ ವೀಡಿಯೋ ಮಾಡಬೇಕಾದ್ರೆ ಹೇಳ್ತಾಯಿದ್ದೆ, ಆಂಟಿ ಇದು ಗಂಟೆ ಎಲ್ಲ ಹೆಣ್ಮಕ್ಳು ಹೊಡಿಬಾರ್ದಂತೆ ನಿಜನಾ ಅಂತ ಕೇಳ್ತಾಯಿದ್ದೆ. ಆ ಥರ ಏನಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಪೂಜೆನೇ ಮಾಡಬಾರ್ದು, ಗಂಡು ಮಕ್ಕಳೇ ಪೂಜೆ ಮಾಡಬೇಕು. ಆದರೆ ಈಗ ಯಾರು ಮಾಡ್ತಾರೆ ಪೂಜೆನ? ಗಂಡು ಮಕ್ಕಳು ಅವ್ರು ಬ್ಯುಸಿ ಇರ್ತಾರೆ, ಹೆಣ್ಮಕ್ಳೇ ತಾನೇ ಪೂಜೆ ಮಾಡೋದು ಅಂತ ಹೇಳಿದರು. ಅದಾದಮೇಲೆ ಇವರು ಗಂಟೆ ಹೊಡೆದಿರಲಿಲ್ಲ, ಅಂದರೆ ಗಂಟೆ ಎತ್ಕೊಬಂದಿರಲಿಲ್ಲ. ಆಮೇಲೆ ನಾನು ಒಳಗಡೆ ಹೋಗ್ಬಿಟ್ಟು ದೇವ್ರ ಮನೆ ಒಳಗಡೆ ಆಮೇಲೆ ಗಂಟೆ ಎತ್ಕೊಬಂದೆ. ನೀನು ಹೇಳ್ದಲ್ಲ ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು ಅಂತ, ಅದಕ್ಕೆ ನಾನು ತಂದಿಲ್ಲ ಕಣೆ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ಗಂಟೆನ ಅಲ್ಲಾಡಿಸ್ತೀನಿ, ನೀವು ಪೂಜೆ ಮಾಡಿ ಅಂತ ಹೇಳಿದೆ. ಸರಿ ಆಯಿತು ಹೋಗು, ದೇವ್ರ ಮನೇಲಿದೆ ತೊಗೊಬಾ ಅಂತ ಹೇಳಿದ್ರು. ಆಮೇಲೆ ಹೋಗ್ಬಿಟ್ಟು ದೇವ್ರ ಮನೇಲಿತ್ತು. ದೇವ್ರ ಮನೆ ಸೇಮ್ ನಮ್ಮ ಮನೆ ಥರನೇ, ಸ್ವಲ್ಪ ಎಲ್ಲನೂ ನೀಟಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೇಮ್ ಕ್ವಾರ್ಟರ್ಸೇ, ಏನು ಚೇಂಜಸ್ ಇಲ್ಲ. ನನಗೆ ಇದು ಗಂಟೆನ ಮಾಡೋಕ್ಕೆ ಬಾರ್ಸೋಕ್ಕೆ ಬರ್ತಿಲ್ಲ ಈ ಥರ ಅಂತ. ಏನಿಲ್ಲ, ನಿಂಗೆ ಹೆಂಗೆ ಬರುತ್ತೆ ಹಂಗೆ ಮಾಡು, ನಾನು ಮಾಡ್ತೀನಿ ನನ್ನ ಪೂಜೆನ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಒಂದು 5-6 ವರ್ಷ ಆಗಿರಬೇಕು ಇವರು, ಅಂದರೆ ಆಂಟಿ ಅತ್ತೆ ಬಂದಿದ್ದರು. ಆ ವರ್ಷ ಅಂತೂ ಫುಲ್ಲು ಗ್ರ್ಯಾಂಡಾಗಿ ಮಾಡಿದರು ಆಂಟಿಯವರು. ಇವ್ರ ಕಡೆ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಇದೆಲ್ಲ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಇತ್ತೀಚೆಗೆ ಒಬ್ಬೊಬ್ಬರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇನ್ನು ಮುಂದೆ ನಾವು ಕಲ್ತ್ಕೋಬೇಕು ಈ ಥರದ್ದೆಲ್ಲ ಮಾಡೋದಕ್ಕೆ. ಆಮೇಲೆ ಆಂಟಿಲಿ ಪೂಜೆ ಮಾಡ್ತಾಯಿದ್ದಾರೆ. ಆಮೇಲೆ ಪೂಜೆ ಎಲ್ಲ ಮಾಡಾದಮೇಲೆ ನಾನು ಪೂಜೆ ಮಾಡಿದೆ ಹೋಗಿ. ಆಮೇಲೆ ಆಂಟಿ ನಾನು ಪೂಜೆ ಮಾಡಬೇಕಾದ್ರೆ ಅವ್ರ ಮೊಬೈಲಲ್ಲಿ ವೀಡಿಯೋ ಮಾಡಿಬಿಟ್ಟು ನನಗೆ ಒಂದು 10 ಸೆಕೆಂಡೇನೋ ವೀಡಿಯೋ ಮಾಡಿದ್ದಾರೆ ಅಷ್ಟೇ. ನನಗೆ ಎಷ್ಟು ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ರೆ ಒಂದು 10 ಸೆಕೆಂಡ್ ಅಷ್ಟೇ ವೀಡಿಯೋ ಮಾಡಿರೋದು. ಆಮೇಲೆ ವೀಡಿಯೋ ಮಾಡಿಬಿಟ್ಟು ನನಗೆ ಸೆಂಡ್ ಮಾಡಿದರು. ಈ ಥರ ತುಳಸಿ ಹಬ್ಬ ಇತ್ತು. ಆಮೇಲೆ ನನಗೆ ಕುಂಕುಮ ಎಲ್ಲ ಕೊಟ್ಟರು. ನಾನು ಪೂಜೆ ಎಲ್ಲ ಮಾಡಾದಮೇಲೆ ಕುಂಕುಮ ಎಲ್ಲ ಕೊಟ್ಟು ಆಮೇಲೆ ನಾನು ಸ್ವಲ್ಪ ಹೊತ್ತು ಇದ್ದೆ. ಅಷ್ಟೊತ್ತಿಗೆ ಅಂಕಲ್ ಬಂದರು. 8:30 ಆಗಿತ್ತು ಅನಿಸುತ್ತೆ. ಆವಾಗ ಅಂಕಲ್ ಬಂದು ಆಮೇಲೆ ನಾನು ವಾಪಸ್ಸು ಮನೆಗೆ ಬಂದೆ. ಇದು ನಾನು ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನೆಯಿಂದ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಕಾಣಿಸ್ತಾ ಇದೆ. ಅಂದರೆ ಚೆನ್ನಾಗಿ ಮಾಡಿದರು. ಅದು ದೀಪಾವಳಿ ಹಬ್ಬದಲ್ಲಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು.
ಮನೆ ಮುಂದೆ ಬಿಟ್ಟಿದ್ದಾರಲ್ಲ ಅದು ಹಾಗೇ ಇದೆ, ತೆಗ್ದಿಲ್ಲ. ತುಳಸಿ ಹತ್ರ ಇರೋದು ಮಾತ್ರ ಹಬ್ಬದ ದಿನ ಮಾತ್ರ, ಅಂದರೆ ತುಳಸಿ ಹಬ್ಬದ ದಿನವೂ ಬಿಟ್ಟಿದ್ರು. ಮತ್ತು ಇನ್ನೊಂದಂದರೆ ದೀಪಾವಳಿಯಲ್ಲಿ 3 ದಿನವೂ ಅಂದರೆ ಅಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇತ್ತಲ್ಲ, ಅದಕ್ಕೆ ಅಂದರೆ ಸುತ್ತ ಒಂಥರ ಈ ಕ್ರಿಸ್ಮಸ್ ಟ್ರೀಗೆ ಹಾಕ್ತಲ್ಲ ಆ ಥರ ಹಾಕ್ಬಿಟ್ಟು ನೀಟಾಗಿ ಬಿಟ್ಟಿದ್ರು. ಅದೇ ಇತ್ತಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ತುಳಸಿ ಗಿಡಕ್ಕೂ ಹಾಕಿದ್ರು. ಆಮೇಲೆ ಮನೆಗೆ ಬಂದಮೇಲೆ ಮಾಮನಿಗೆ ಗಿಫ್ಟ್ ಬಂದಿದೆ ನೋಡಿ, ಆಫೀಸಿಂದ ಗಿಫ್ಟು ಕಳಿಸಿದ್ದಾರೆ, ಕೊಟ್ಟಿದ್ದಾರೆ. ನಾನು ಏನಿರ್ಬೋದು ಅಂತ ನಾನು ಮೊನ್ನೆ ಒಂದು ಗಿಫ್ಟ್ ಬಂತು ನೋಡಿ, ಏನದು ನಾನ್ ಸ್ಟಿಕ್ದು ಪಡ್ಡುದು ನನ್ನ ಹತ್ರ ಇತ್ತು, ಅದೇ ಥರ ಕಳಿಸಿದಾರಲ್ಲ, ಮತ್ತೆ ಅದೇ ಅದೇ ಥರ ಏನಾದ್ರು ಕೊಟ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಮೇಲೆ ಇದು ಪಿಕ್ಚರ್ ನೋಡಿಬಿಟ್ಟು ಇದು ಇದೇ ಥರನೇ, ಯಾಕೆಂದರೆ ಮೇಲೇನು ಪಿಕ್ಚರ್ ಇದೆ ಅದೇ ಪಿಕ್ಚರೇ, ಅಂದರೆ ಮೇಲೇನು ಪಿಕ್ಚರ್ ಇದೆ ಅದೇ ಒಳಗಡೆ ಇರುತ್ತೆ ಅಂದ್ಬಿಟ್ಟು ಬೌಲಾ. ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ ಈ ಥರ ಬೌಲ್ಗಳೆಲ್ಲ ತುಂಬ ಇದೆ. ಏನಂದರೆ ಈ ಥರ ಬೌಲ್ಗಳು ಸುಮ್ಮನೆ ತೊಗೊಂಡೋಗಿ ಶೋಕೇಸಲ್ಲಿ ಇಡಬೇಕಷ್ಟೇ, ಅದನ್ನ ಯೂಸ್ ಮಾಡೋಕ್ಕೂ ಆಗಲ್ಲ, ಏನಾಗಲ್ಲ. ಏಕೆಂದರೆ ಬಿದ್ದರೆ ಒಡೆದೋಗುತ್ತೆ ಅನ್ನೋ ಇದಕ್ಕೇ ಯೂಸ್ ಮಾಡೋಕ್ಕೆ ಹೋಗಲ್ಲ ನಾವೆಲ್ಲ. ನಮ್ಮ ಮನೇಲಿ ಎಷ್ಟೊಂದಿತ್ತು, ನಾನು ಅಕ್ಕ ಬಂದಾಗೆಲ್ಲ ಊರಿಗೆಲ್ಲ ಕಳಿಸ್ತಾ ಇದ್ದೆ. ಅದಕ್ಕೆ ಏನೋ ಅವ್ರು ಕೊಟ್ಟಿದ್ದಾರೆ. ಇನ್ನು ಯಾವುದೂ ಇದೇ ಥರ ಹೇಳ್ತೀಯ, ಇದು ಹಿಂಗೆ ಕೊಡಬಾರ್ದಿತ್ತು, ಆ ಥರ ಕೊಡಬೇಕಿತ್ತು ಅಂತ ಹೇಳ್ತಾನೆ ಇರ್ತೀಯ ಅಂತ ಹೇಳ್ತಾಯಿದ್ರು. ಏನೋ ಒಂದು ಕೊಟ್ಟಿದ್ದಾರೆ, ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಅದನ್ನು ನೋಡ್ತಾಯಿದ್ದೆ, ಏನಕ್ಕೆ ಯೂಸ್ ಆಗುತ್ತೆ ಇದು ಏನು ಎತ್ತ ಅಂತೇಳಿ. ಕೌಶಿಲಿ ನೋಡ್ತಾ ಇದ್ದಾನೆ. ಚಿಕ್ಕ ಬೌಲು, ತುಂಬ ಏನು ದೊಡ್ಡದಲ್ಲ, ಚಿಕ್ಕದು. ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.